ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಏನಪ್ಪ ವಿಶೇಷ ಈ ಒಂದು ವ್ಲಾಗಲ್ಲಿ, ನನ್ನ ಒಂದು ಚಾನಲಲ್ಲಿ ಹೇಳಿದರೆ, ಇವತ್ತು ಬಂದು ನಾನು ಈ ಮನೆಗೆ ಬಂದ ಮೇಲೆ ಈ ಒಂದು ಪಾತ್ರೆ ಪಡಗ ಇದೆ ಅಲ್ವಾ, ತೋರಿಸ್ತೀನಿ ನೋಡಿ. ಈ ಒಂದು ಬಾಕ್ಸ್ಗಳಾಗಿರ್ಬೋದು, ಅಲ್ಲಿ ಮೇಲ್ಗಡೆ ಇರೋಂಥ ಸ್ಟೀಲ್ ಬಾಕ್ಸೇ ಆಗಿರ್ಬೋದು, ಈ ಒಂದು ಪಾತ್ರೆಗಳನ್ನೇ ಆಗಿರ್ಬೋದು. ಓಕೆನಾ, ನೋಡಿ, ಐ ವಿಲ್ ಶೋ ದಟ್ ದಿಸ್ ಒನ್. ಇದನ್ನು ಇಲ್ಲಿದೆ ಅಲ್ವಾ, ಇದೆಲ್ಲ ಹೆಂಗೆ ಜಿಡ್ಡಿಡ್ದಿತ್ತು ಗೊತ್ತಾ? ಇಲ್ಲಿ ಒಂದು ಜನವರಿ ಸಮೀಪದಲ್ಲಿ ನಾನು ಈ ಎಲ್ಲ ಒಂದು ಬಾಕ್ಸ್ಗಳನ್ನ ಆದಷ್ಟು ವಾಶ್ ಮಾಡಿದೆ. ಬಟ್ ಆ ವಾಶ್ ಮಾಡಿದ್ದು ಹೋಗೇ ಇರಲಿಲ್ಲ. ನಾವೇನು ಪಾತ್ರೆ ತೊಳಿತೀವಲ್ವಾ, ಪಾತ್ರೆ ತೊಳೆಯೋ ಸೋಪು ಈ ಒಂದು ಅಷ್ಟೇ ನನ್ನ ಮನೇಲಿ ಏನಿದೆ ಅದನ್ನೇ ಹಾಕಿ ವಾಶ್ ಮಾಡಿದೆ. ಬಟ್ ಅದೇ ಈ ಒಂದು ಪ್ರಾಡಕ್ಟ್ ನನಗೆ ಅವಾಗ ಅಲ್ಲಿ ಸಮೀಪದಲ್ಲಿ ನಾನು ಈ ಗ್ರೋಸರೀಸ್ ಅಂಗಡಿಗಳಿಗೆ ಹೋದರೆ ಸಮೀಪದಲ್ಲಿ ಸಿಗ್ತಾ ಇರಲಿಲ್ಲ. ಹಾಗೆ ನನಗೆ ಯಾಕೋ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೆ ಒಂಥರ ಕಣ್ಣೆಲ್ಲ ಮೇಲಕ್ಕೆ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂತಂದರೆ ಜ್ವರ ಬಂದಂಗೆ ಆಗ್ತಾಯಿದೆ, ಯಾಕೋ ಚಳಿ ಆಗ್ತಾಯಿದೆ. ಹಾಗಾಗಿ ಅಷ್ಟೇ. ಚೆನ್ನಾಗೇ ಇದ್ದೆ, ಆರೋಗ್ಯ ಬಗ್ಗೆ ಅಂತ ಹೇಳ್ಕೊಂಡಿದ್ದೆ ಅಲ್ವಾ. ಬಟ್ ಅದೇ ಹಂಗೆ ಏನಾದರೂ ಹೇಳ್ಕೊಂಡ್ರೆ, ಏನಾದರೂ ತೋರಿಸ್ಕೊಂಡ್ರೆ ಅದಕ್ಕೆ ಆಪೋಸಿಟೇ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಮಾತು ನಿಜ ಏನೋ ಗೊತ್ತಿಲ್ಲ. ಬಟ್ ಅದು ಜ್ವರ ಅಂತ ಅಪರೂಪದ ಜ್ವರನೇ ಗೊತ್ತಿಲ್ಲ. ಬಟ್ ಅದು ಯಾಕೆ ಬಂದಿದೆಯೋ ಐ ಡೋಂಟ್ ನೋ. ದಟ್ ಈಸ್ ವೈಕಮ್. ಫ್ರೆಂಡ್ಸ್, ಇವಾಗ ಈ ಒಂದು ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿ, ತುಂಬಾ ಜಿಡ್ಡಿತ್ತು. ಸೋಪಿನ ಒಂದು ಏನು ವಾಶ್ ಮಾಡಿದ್ವಿ, ಇದೆಲ್ಲ ನೀಟ್ ಆಗೇ ಇರಲಿಲ್ಲ, ಅಷ್ಟು ಕ್ಲೀನಾಗಿರಲಿಲ್ಲ. ಎಷ್ಟು ಚೆನ್ನಾಗಿ ಪಳಪಳ ಹೋಯಿತು ಅಂತಂದರೆ, ನಾನು ಹಿಂದಿನ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ ಈ ಒಂದು ಪ್ರಾಡಕ್ಟಿಂದ. ಇದೆಲ್ಲನೂ ಕೂಡ ಅಷ್ಟೇ ಫ್ರೆಂಡ್ಸ್, ಇದೆಲ್ಲ ಎಷ್ಟು ಚೆನ್ನಾಗಿ ವಾಶ್ ಆಯಿತು ಗೊತ್ತಾ, ಎಷ್ಟು ಚೆನ್ನಾಗಿ ಹೋಯ್ತು ಅಂತಂದ್ರೆ ಎಂಥ ಇದ್ರ ಮೇಲೆ ತಿಂಗಳುಗಟ್ಟಲೆ ಎಣ್ಣೆ ಜಿಡ್ಡು ಅಡುಗೆ ಮೇಲೆ ಕುಂತಿರುತ್ತೆ. ಈ ಒಂದು ಸ್ಟೀಲ್ ಒಂದು ಬಾಕ್ಸ್ ಒಂದು ಏನಿರುತ್ತಲ್ವ, ಯಾವುದೇ ಒಂದು ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಉದಾಹರಣೆಗೆ ಅದೇ ಆಗಿರ್ಬೋದು, ಮೇಲ್ಗಡೆ ಇಟ್ಟಿದ್ದಾನಲ್ಲ 6 ತಿಂಗಳು ಅಷ್ಟೊತ್ತಿಗೆ ಮೇಲ್ಗಡೆ ನಾವು ಯೂಸ್ ಮಾಡಿದ್ರೆ, ಇಲ್ಲಿ ಒಗ್ಗರಣೆ ಹಾಕೋದ್ರಿಂದ, ಅಡುಗೆ ಮಾಡೋದ್ರಿಂದ ಆ ಒಂದು ಹಬೆಗೇನೆ ಅಲ್ಲಿ ಅದ್ರ ಮೇಲೆ ಎಣ್ಣೆ ಜಿಡ್ಡು ಕುಂತಿರುತ್ತೆ, ಅಷ್ಟು ಮೇಲೂ ಕೂತ್ಕೊಂಡಿರುತ್ತೆ. ಹಾಗೆ ಇದ್ರ ಮೇಲೆ ಈ ಥರ ಒಂದು ಬಾಕ್ಸ್ ಮೇಲೂ ಕೂತಿತ್ತು. ಅದು ಏನು ಮಾಡಿ ವಾಶ್ ಆಗಲಿಲ್ಲ. ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಟೆನ್ಷನಲ್ಲೂ ಇದ್ದೆ. ಆವಾಗ ನಾವು ಸುಮಾರು ಒಂದು 10 ತಿಂಗಳಿಂದ ನಾವು ಒಂಥರ ಟೆನ್ಷನ್ ಇದ್ದೇ ಇತ್ತಲ್ವ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಒಟ್ಟೇನೋ ಒಂದು ವಾಶ್ ಮಾಡಬೇಕು, ಒಟ್ಟು ನೀಟ್ ಮಾಡಬೇಕು, ಅದಕ್ಕೆ ಯಾವ ಪ್ರಾಡಕ್ಟ್ ಅಂತ ನನಗೆ ತಿಂಕು ಬರಲ್ಲ, ಏನಿದೆ ಈ ಥರ ಆಗೋಯ್ತು. ಆ ಒಂದು ಇದರಲ್ಲಿ ನಾನು ಇದೆಲ್ಲ ನೀಟ್ ಮಾಡಲೇಬೇಕಪ್ಪ ಅನ್ನೋಂಥದ್ದು ನನಗೆ ಒಂದು ಇದು ಮನಸ್ಸಿಗೆ ಬರಲೇ ಇಲ್ಲ. ಈ ಮನೇಲಿ ಏನಿದೆ ಅದನ್ನೆಲ್ಲ ವಾಶ್ ಮಾಡಬೇಕಲ್ಲ ಅಂತ ವಾಶ್ ಮಾಡಿದೆ, ಎತ್ತಿಟ್ಟೆ, ಹಿಂಗಾಯಿತು. ಬಟ್ ಅದೇ ಮನಸ್ಸಲ್ಲೂ ಒಂದು ಮೂಲೆಯಲ್ಲಿ ಆ ಒಂದು ವಿಷಯ ಅಂದರೆ, ಏನು ಈ ಥರ ಜಿಡ್ಡು ಹೋಗಲೇ ಇಲ್ವಲ್ಲ, ಎಷ್ಟು ಚೆನ್ನಾಗಿದ್ದಾವೆ ಪಾತ್ರೆ ಪಡಗಲ್ಲ, ಎಷ್ಟೊಂದು ದುಡ್ಡು ಕೊಟ್ಟು ಎಷ್ಟೋ ಕಷ್ಟಪಟ್ಟು ಹೊಟ್ಟೆದೆಲ್ಲ ಸೈಡಿಗೆ ಇಟ್ಟು ಇವನ್ನೆಲ್ಲನೂ ಕೊಂಡ್ಕೊಂಡಿರ್ತೀನಿ. ಈ ಥರ ವಸ್ಟಾಗ್ಬಿಟ್ರೆ ಒಂದು ಪಾತ್ರೆ ಪಡಗ ಆಗಲಿ, ಅವು ಚೆನ್ನಾಗಿದ್ದಾಗ ಕಲೆನೇ ತುಂಬ ಬೇಜಾರಾಗುತ್ತೆ. ಏನು ಇದು ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ ತುಂಬ ಮನಸ್ಸಿಗೆ ಒಂಥರ ಮೂಲೆಯಲ್ಲಿ ಕೊರಿಯೋದು, ಯಾಕೆ ಈ ಥರ ಎಣ್ಣೆ ಜಿಡ್ಡು ಹೋಗಲಿಲ್ಲ ಅಂತೇಳಿ. ಬಟ್ ಆದರೆ ಈ ಸಲ ಅಂದರೆ ಈಗ ಒಂದು 15 ದಿನದಿಂದ ಹಾಗೆ ನಾನು ಒಂದು ಗ್ರೋಸರೀಸ್ ಅಂಗಡಿಗೆ ಹೋದೆ. ಅಲ್ಲಿ ಹೋದಾಗ ಚಿಕ್ಕ ಪಾಕೆಟಲ್ಲಿ ನಾನು ಯಾವತ್ತು ತೊಗೊಂಬರ್ತಿದ್ದೆ. ಬಟ್ ಅದೇ ಅಂಥ ಟೈಮಲ್ಲಿ ಇವೆಲ್ಲ ಕ್ಲೀನ್ ಮಾಡೋಂಥ ಟೈಮಲ್ಲಿ ಒಂದು 6-7 ತಿಂಗಳು ಇಂಚೆ ನಾನು ಏನು ಮನೆ ಕ್ಲೀನ್ ಮಾಡಿದ್ನಲ್ವ, ಆವಾಗ ನಂಗೆ ಆ ಒಂದು ಪ್ರಾಡಕ್ಟ್ನ ನಾನು ತರಬೇಕು ಅಂತ ನಂಗೆ ಗೊತ್ತಾಗಲೇ ಇಲ್ಲ, ಐಡಿಯಾನೂ ಬರಲ್ಲ. ನೀವೆಲ್ಲ ಏನು ಒಂದು ಬ್ರ್ಯಾಂಡ್ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಚೆನ್ನಾಗಿ ಜಾಸ್ತಿ ನೊರೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ, ಕ್ಲೀನ್ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ, ಕ್ಲೀನ್ ಆಯಿತು ಅನ್ನೋಂಥದ್ದು, ಎಣ್ಣೆ ಜಿಡ್ಡೆಲ್ಲ ಹೋಯ್ತು ಅನ್ನೋ ಥರ. ಹಾಗಾಗ್ಬಿಟ್ಟು ನಾನು ಆ ಸಬಿನ ಜೊತೆಗೆ ಸ್ವಲ್ಪ ಸೋಪಿನ ಪೀಸ್ ಇರುತ್ತಲ್ವ ಬಟ್ಟೆ ತೊಳೆದಾಗ, ಆ ಒಂದು ಪೀಸನ್ನ ಯೂಸ್ ಮಾಡಿಕೊಂಡು ನಾನು ಇಷ್ಟು ದಿನ ತೊಳಿತಾ ಇದ್ದಂಥದ್ದು. ಬಟ್ ಆದರೆ ಇಲ್ಲಿ ನಾನು ಈ ಮನೆಗೆ ಹಾಲುಗಿಸಿ ಬಂದ ನಂತರ ನೆಕ್ಸ್ಟ್ ಹಾಲು ತೊಗೊಂಬರೋದಕ್ಕಂತ ಹೋಗಿದ್ದೆ ನೆಕ್ಸ್ಟ್ ಡೇಗೆ. ಈ ಒಂದು ಪ್ರಾಡಕ್ಟ್ ಆ ಥರದಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ನಾನು ಇವಾಗ ಹೇಳ್ತಾ ಇರೋಂಥ ಪ್ರಾಡಕ್ಟು ಈ ಥರ ಹಿಂಗೆ ಇತ್ತು, ನಿಲ್ಲಿಸಿದ್ರು. ಇದೆಷ್ಟು ರೂಪಾಯಿ ಅಂತಂದರೆ ಓನ್ಲಿ 15 ರೂಪೀಸ್ ಅನ್ನೋದು. ಓ ಮೈ ಗಾಡ್, ಓನ್ಲಿ 15 ರೂಪೀಸಾ? 10 ರೂಪೀಸ್ಗೂ ಸಿಗುತ್ತೆ, ಒಂದು ಬಾಕ್ಸ್ ಬರುತ್ತೆ. ಬಟ್ ಅದಕ್ಕೆ ನಾನು ತೊಗೊಂಬರ್ತಿಲ್ಲ, ಯಾವಾಗಲೂ ಒಂದು ಸಲ ತೊಗೊಂಬರ್ತಿದ್ದೆ, ಒಂದು 25 ರೂಪಾಯಿ 30 ರೂಪಾಯಿ ಸಿಗೋದು ತೊಗೊಂಬರ್ತಿದ್ದೆ. ರೆಗ್ಯುಲರಾಗಿ ಆ ಒಂದು ಬಾಕ್ಸ್ನೇ ತರ್ತಾ ಇಲ್ಲ. ಏನಕ್ಕೆ ಅಂತಂದರೆ, ಪಾತ್ರೆ ತೊಳೆಯುವಾಗ ನೀರು ಬಿದ್ದುಬಿಡುತ್ತಲ್ಲ, ನೀರೇ ಜಾಸ್ತಿ ತುಂಬ್ಕೊಂತು ಅಂತಂದರೆ ಅದನ್ನು ಉಗ್ಗಿದ್ರೆ ಅದ್ರಾಗ ಅರ್ಧಕ್ಕರ್ಧ ಸೋಪ್ ನೀರು ನಿಂತಿರುತ್ತಲ್ಲ, ಅದು ಹೋಗ್ಬಿಡುತ್ತೆ. ತೊಳೆಯುವಾಗ ಆಬ್ವಿಯಸ್ಲಿ ಅದ್ರಾಗ ನೀರು ನಿಂತ್ಕೊಳ್ತೆ ಅನ್ನೋ ಒಂದು ಕಾರಣಕ್ಕೆ ತರ್ತಾ ಇರಲಿಲ್ಲ. ಬಟ್ ಪಳಪಳ ಅಂತ ಹೊಳೆಯೋದು. ಆ ಟೈಮಲ್ಲಿ ನಂಗೆ ಆ ಒಂದು ಸೋಪು, ಆ ಒಂದು ಜೆಲ್ಲು ನನಗೆ ಜ್ಞಾಪಕಕ್ಕೆ ಬರಲಿಲ್ಲ. ಹಾಗಾಗಿ ಜ್ಞಾಪಕ ಬರಲ್ಲ. ಪುಡಿ ಆದರೆ ಎಷ್ಟು ಬೇಕಷ್ಟು ಹಾಕೊಂಡ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ, ದೇವ್ರ ಐಟಮ್ಸ್ ತೊಳೆಯೋದಕ್ಕೆ, ಈ ಒಂದು ಪಾತ್ರೆ ಪಡಗ ತೊಳೆಯೋದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗೋದು. ಎಲ್ಲರೂ ಯೂಸ್ ಮಾಡೋಂಥ ಪಾತ್ರೆ ತೊಳೆದ್ಬಿಟ್ಟು ಅದೆಲ್ಲ ನೀಟ್ ಮಾಡಿದೆ ಮನೆ ಅವತ್ತು. ಹಂಗಾಯಿತು. ಬಟ್ ಅದೇ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ, ಈ ಥರದ್ದೆಲ್ಲ ಮೇಲ್ಗಡೆ ಜಿಡ್ ಅನ್ನೋದು ಹೋಗಲಿಲ್ಲ ಅಂತೇಳಿ. ಆದರೆ ಇವಾಗ ಆ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿದೆ. ಆ ಒಂದು ಪ್ರಾಡಕ್ಟ್ ಯಾವುದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಿಮ್ಮ ಮುಂದೆ ಆ ಒಂದು ಪ್ರಾಡಕ್ಟಿಂದ ಹೇಗೆ ನಾನು ಅದನ್ನು ಪಳ ಹೊಡೆಯೋ ಥರ ಮಾಡಿದೆ ಅಂತ ಕೂಡ ಶೇರ್ ಮಾಡ್ಕೊತೀನಿ. ಓಕೆನಾ? ನೀವು ಒಮ್ಮೆ ಯೂಸ್ ಮಾಡಿ. ಅದು ಯಾವುದೋ ನಮಗೆ ಪ್ರಮೋಷನ್ ವಿಡಿಯೋ ಅಲ್ಲ, ಅದರಿಂದ ನನಗೇನು ದುಡ್ಡು ಬರ್ತಾ ಇಲ್ಲ. ಬಟ್ ನನ್ನ ಮನೇಲಿ ನಾನು ಯೂಸ್ ಮಾಡಿ ಯೂಸ್ಫುಲ್ ಪಡ್ಕೊಂಡಂಥ ಒಂದು ಪ್ರಾಡಕ್ಟ್. ಓಕೆನಾ? ನೀವು ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ.
ಲೆಟ್ಸ್ ಕಮ್. ನೋಡಿ ಈ ಥರ ಇದೆ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಅಲ್ಲಿದ್ದಾವಲ್ಲ ಬಾಕ್ಸು, ಅಲ್ಲಿರೋ ಬಾಕ್ಸು, ಇಲ್ಲಿರೋ ಅಂಥ ಬಾಕ್ಸ್ಗಳು ಏನಿದಾವಲ್ಲ ನೋಡ್ಬೋದು. ಈ ಬಾಕ್ಸು ಆ ಬಾಕ್ಸು ಎಲ್ಲ, ಈ ಪಾತ್ರೆ ಪಡ್ಗ ಎಲ್ಲನೂ ಕೂಡ ನಾನು ಈ ಥರ ಜಿಡ್ಡಿರೋ ಅಂಥದ್ದು, ಅವತ್ತು ಈ ಥರ ಜಿಡ್ಡಿರೋಂಥದ್ದು ಎಷ್ಟೇ ಸೋಪ್ ಹಾಕಿದ್ರು ಹೋಗಲಿಲ್ಲ. ಓಕೆನಾ. ಈ ಥರ ಇರೋಂಥದ್ದು ಸುಮ್ಮನೆ ಹಂಗೆ ವಾಶ್ ಮಾಡಿದ್ದಾಯ್ತು, ನಂಗೆ ಸಮಾಧಾನನೇ ಆಗಲಿಲ್ಲ. ಅದೇ ಶ್ರಮ ಅಷ್ಟೇ ಟೈಮು ಇವತ್ತು ಈ ಸಲ ಇಲ್ಲಿ ಕೊಟ್ಟಾಗ ಅಷ್ಟೇ ಶ್ರಮ ಅಷ್ಟೇ ಒಂದು ಸಮಯ ಕೊಟ್ಟಾಗ ಸುಮ್ಮನೆ ವಾಶ್ ಮಾಡಿದ ತಕ್ಷಣ ಹೋಗ್ಬಿಡೋದು ನನಗೆ ತುಂಬ ಖುಷಿ ಆಯಿತು. ಅಷ್ಟೇ ಟೈಮು ನಾನು ಕೊಟ್ಟಿದ್ದೆ, ಬಟ್ ಅದು ಕ್ಲೀನ್ ಆಗಲಿಲ್ಲ, ಅದು ತುಂಬ ಮನಸ್ಸಿಗೆ ನೋವಿತ್ತು. ಆ ಒಂದು ಪ್ರಾಡಕ್ಟ್ ಯಾವುದು ಗೊತ್ತಾ? ಅದೇನು ಯಾವುದು ಗೊತ್ತಿದ್ರೆ ಅಂತ ಪ್ರಾಡಕ್ಟ್ ಏನಲ್ಲ, ಬಟ್ ಆದರೆ ನಾನು ನನಗೆ ಯೂಸ್ ಆಗಿರೋಂಥ ಒಂದು ಪ್ರಾಡಕ್ಟೇ ಅದಕ್ಕೆ ಟ್ಯಾಂಟಣ್ ಈ ಒಂದು ವಿಮ್ ಜೆಲ್ ಅಥವಾ ವಿಮ್ ಅಥವಾ ಬಾಕ್ಸ್ ಬರುತ್ತಲ್ಲ ಬಾರ್, ಅದಾದರೂ ಆಯಿತು. ಅದರಿಂದ ನಾವು ಈ ಒಂದು ಪಾತ್ರೆಗಳನ್ನ ಈ ಥರ ಇರೋಂಥ ಜಿಡ್ಡು ಪಳಪಳ ಒಳಿದೇ ಇರೋಂಥವನ್ನ ಎಷ್ಟು ಚೆನ್ನಾಗಿ ಪಳಪಳ ಉಳಿಸ್ಬೋದು ಗೊತ್ತಾ? ಬನ್ನಿ, ನಾನು ಇಷ್ಟೆಲ್ಲನೂ ಕೂಡ ನನಗೆ ಮನಸ್ಸಿಗೆ ಸಮಾಧಾನ ಆಗೋ ಥರ ನಾನು ಈ ಸಲ ತೊಳೆದಿದ್ದು. ಅನ್ಫಾರ್ಚುನೇಟ್ಲಿಯಾಗಿ ಸಿಕ್ಕಿದ್ದಂತೆ ಈ ಒಂದು ವಿಮ್ ಅಲ್ಲಿ ಅಂಗಡಿಯಲ್ಲಿ ಕಾಣ್ತು. ಇದು ಎಷ್ಟು ರೂಪಾಯಿ ಅಂದರೆ 15 ರೂಪಾಯಿ ಅಂತಂದ್ರೆ ಕೋಡಿ ಅಂತ ತೊಗೊಂಡು ಬಂದೆ. ನನಗೆ ಐಡಿಯಾನೂ ಬರಲ್ಲ, ತೊಳಿತಾ ಗೊತ್ತಾಗ್ತಾಯಿತ್ತು, ವಾವ್ ಇದೇನು ಎಷ್ಟು ಚೆನ್ನಾಗಿ ಈ ಪಾತ್ರೆ ತೊಳಿತಾ ಎಷ್ಟು ನೀಟ್ ಆಗ್ತಾ ಇದೆಯಲ್ಲ ಅಂತೇಳಿ. ಅವಾಗ ನನಗೆ ಹಾಗನ್ಸಿದ್ದಂಥ ಒಂದು ಪ್ರಾಡಕ್ಟ್ ಇದು ವಿಮ್. ಓಕೆನಾ. ಈ ಥರ ಇರೋ ಅಂತ ಅದಕ್ಕೆ ಇದನ್ನು ಪೆಂಡಿಂಗ್ ಇಟ್ಟಿದ್ದೀನಿ. ನಾನು ನಿಮ್ಮ ಜೊತೆ ಕಣ್ಣೆದ್ರಿಗೇ ಇದನ್ನು ವಾಶ್ ಮಾಡಿ ತೋರಿಸ್ಬೇಕು ಅಂತ. ಬನ್ನಿ, ಇದನ್ನು ವಾಶ್ ಮಾಡಿ ನಿಮ್ಮ ಜೊತೆನೇ ಕಣ್ಣೆದ್ರಿಗೇ ಕ್ಯಾಮ್ರಾ ಮುಂದೆ ಇದನ್ನು ವಾಶ್ ಮಾಡಿ ಈ ಒಂದು ವಿಮ್ ಜೆಲ್ಲಿಂದ ಹೇಗೆ ಫಳಫಳ ಅನ್ನೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡಿ, ಈ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕೋಣ. ಇದು ಕೂಡ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೇ ಜೆಲ್ ಹಾಕಿರೋಂಥದ್ದು. ಇವಾಗ ಇದನ್ನು ವಾಶ್ ಮಾಡ್ತೀನಿ. ನೀವು ನೋಡ್ಬೋದು ಎಣ್ಣೆ ಜಿಡ್ಡು ಎಷ್ಟು ಚೆನ್ನಾಗಿ ಹೋಗಿದೆ ಅಂತೇಳಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೋಗಿದೆ ಅಲ್ವಾ? ಈ ವಿಮ್ಮಿಂದ ಎಲ್ಲ ಎಣ್ಣೆ ಜಿಡ್ಡು ತುಂಬಾ ಚೆನ್ನಾಗಿ ಹೋಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಫ್ರೆಂಡ್ಸ್, ಹೊರಗಡೆ ಹೋಗಿದೆ ಪೆಟ್ರೋಲ್ ಹಾಕ್ಸೋಕ್ಕೆ. ಬರ್ತಾರೆ ಬಿಸಿ ಬಿಸಿ ಬೋಂಡ್ ಹಾಕ್ತಾಯಿದ್ರು. ಮಳೆ ಬೇರೆ ಬಂದಿತ್ತ, ಬಟ್ಟೆ ಹೋಗಿದ್ದೆ, ಮಳೆಗೆ ಸ್ವಲ್ಪ ನೆಂದಿತ್ತ. ಇಲ್ಲಿ ನೋಡಿ, ಮಂಡಕ್ಕಿ ತೋರಿಸ್ತೀನಿ. ನಂದು ವಿಪರೀತ ಸಂಗಾಗಿದೆ. ಯಾಕೆ ಸಂಗಾಗಿದೆ ಅಂತ ಗೊತ್ತಾಗ್ತಿಲ್ಲ. ನಾಯಿ ಆಗಿದ್ದೀನಿ ಮೇಡಮ್. ಈ ಥರ ಬಿಲ್ಲೆ ಸಿಗುತ್ತೆ. ಇದು ಇನ್ನು ಚುರುಮುರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಹಾಕಿದ್ರೆ ಏನಂತಾರೆ ಇದಕ್ಕೆ? ಸಣ್ಣಗೆ ಅದೆಂತ ಹೇಳ್ತಾರಪ್ಪ, ಅದೆಲ್ಲ ಹೇಳಿದ್ರೆ ಅವ್ರು ತರಬೇಕು. ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನ ನನಗೆ ಕೊಡ್ತಾಳೆ. ನಾನು 3 ತಿಂದಿದ್ದೀನಿ. ಇದು ನಿನಗೆ ಅಂತ ಹೇಳ್ತಾಳೆ. ಮಾಷ ಅಮ್ಮ ಬಿಡಿ ಅಂತೀವಲ್ಲ, ಅಮ್ಮಗೆಲ್ಲ ನಿಂತೀನಿ ಅಂತ. ನಿನ್ನೆ ನಾನು ಎಷ್ಟು ಅಂತಿ ಮಾಡ್ಕೊಂಡೆ ಗೊತ್ತಾ? ಒಂದು ಬೌಲಲ್ಲಿ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ನನಗೆ ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ಎಲ್ಲನೂ ಹೇಳ್ತೀನಿ. ನನ್ನ ಹತ್ರ ಸುಳ್ಳು ಪಳ್ಳು ಎಲ್ಲ ನನ್ನ ನಾಲ್ಗೆಲ್ಲಿ ಫಿಲ್ಟರ್ ಆಗೋದೇ ಇಲ್ಲ. ಉಪೇಂದ್ರ ಪಾಟು ನಾನಲ್ಲ, ಈ ಸುಳ್ಳನ್ನ ಕೇಳೋರು. ನಿಮ್ಗೆಲ್ಲ ಫ್ರೆಂಡ್ಸ್ ಅಂದಿದ್ದು ನಮ್ಮ ಕೂಗು ಕೇಳ್ತಾಳಲ್ಲ. ಇಲ್ಲಪ್ಪ, ಅವ್ರಿಗೇನು ಹೇಳಿಲ್ಲ, ನಿಮ್ಮನ್ನೇನು ಹೇಳಿಲ್ಲಪ್ಪ. ಆಮೇಲೆ ನೀವು ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನಾನು ಕೇಳ್ತಾ ಇದ್ದೀನಿ, ವ್ಯೂವರ್ಸ್ ಕೇಳ್ತಾರ. ಇಲ್ಲ ಅವರು ನಾವು ಒಂದೇ. ನನ್ನ ಒಳ್ಳೆ ವ್ಯೂವರ್ಸಿಗೆ ಅದು ತಗ್ಲತ್ತಿಲ್ಲ. ನೀನೇ ಕೆಟ್ಟ ವ್ಯೂವರ್.
ಇದನ್ನು ಹಿಂಗೆ ಇಲ್ಲಿಂದ ಅಲ್ಲಿ ಎಸ್ಬಿಡೋಣ, ಇಲ್ಲಿ ನೋಡಿ ಜಾಗ ಎಲ್ಲ ಹೋಗ್ಲಿಕ್ಕೆ ಎಸಿದ್ದೀನಿ. ಎಲ್ಲ ಹಾಕ್ತಾಳೆ ನೋಡಿ ಫ್ರೆಂಡ್ಸ್, ಇದನ್ನು ಇಲ್ಲ ಹಾಕಿರೋದು ಒಣಗುತ್ತಾ? ಕೋತಿ ಇಲ್ಲಿ ಬಿದ್ದಿದೆ ನೋಡು, ಕೋತಿ ಕ್ಲಿಪ್ಪಲ್ಲಿಂದ ಜಂಪ್ ಆಡೋದು ಇಲ್ಲಿ ಬಿದ್ದಿದೆ. ಇಲ್ಲ ಹಾಕೊಂತದ್ದು ನೋಡಿ. ಕನ್ನಡಿಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಮುಖ ನೋಡಿ. ಕಾಣೋದಿಲ್ಲಲ್ಲ, ಕಾಣುತ್ತೆ. ವಾವ್ ಸೂಪರ್. ಕಂಡೆ ಕಂಡೇನಾ ಕಂಡೆ ಕಂಡೇನಾ ಐ ಹೇಟ್ ಯು, ಯು ಡೂಯಿಂಗ್ ಓವರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಇವತ್ತು ಬಂದು ಕಲರ್ ಯಾವ್ದು ಗೊತ್ತಾ? ನವರಾತ್ರಿದು. ನಾವು ಫಸ್ಟೇ ದಿನ ಮಿಸ್ ಆಗಿ ಎಲ್ಲೋ ಅಂತ ಹಾಕೊಂಡ್ವಿ. ಬೇರೆ ಎಲ್ಲ ಯೂಟ್ಯೂಬರ್ಸು ಒಂದು ಇಬ್ಬರು ಮೂವರು ಸಾಂಗೇ ಮಾಡಿದ್ದಾರೆ, ಯೆಲ್ಲೋ ಕಲರು ಹಾಗೆ ಹೀಗೆ ಅಂತೆಲ್ಲನ. ಫಸ್ಟ್ನೇ ದಿನ ಯೆಲ್ಲೋ ಕಲರು, ಆಮೇಲೆ ಗ್ರೀನ್ ಕಲರು, ಆಮೇಲೆ ಈ ಥರ ಬಂದಿದ್ದು ಅಂತ. ಇವತ್ತು ಬಂದು ಕಲರ್ ಯಾವ್ದು ಗೊತ್ತಾ? ಇವತ್ತು 6ನೇ ದಿನ. 6ನೇ ದಿನದ ಒಂದು ಕಲರ್ ಬಂದು ಸಿಮೆಂಟ್ ಕಲರ್, ಬೂದಿ ಕಲರ್. ಓಕೆನಾ, ಬೂದಿ ಕಲರ್. ಇವತ್ತು ಈಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಟೈಮ್ ಬಂದು 4:50, 5 ಗಂಟೆ ಬಂದ. ಮೈ ಗಾಡ್, ಟೈಮ್ ಬಂದು ಕರೆಕ್ಟಾಗಿ 4:59 ಆಗಿದೆ. ಇವಾಗ 1 ನಿಮಿಷ ಮಾತ್ರ ಕಮ್ಮಿ 5 ಗಂಟೆಗೆ. ಓಕೆನಾ, ಬೆಳಗಿನ ಜಾವ ಅಂತ ಪ್ರೂಫ್ ತೋರ್ಸೋಕ್ಕೆ ಈ ಒಂದು ಕಿಟಕಿ ನೋಡಿ. ಓಕೆನಾ, ಇದು ಬೆಳಗಿನ ಜಾವ ಅಂತ ಪ್ರೂಫ್ ಆಯಿತಾ? ಇವಾಗ ನಾನು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ಸಿಗ್ತೀನಿ. ಆದರೆ ಕ್ಲಿಪ್ಪಿಂಗ್ಸ್ನ ತೊಗೊತೀನಿ. ಇವತ್ತು ಬಂದು ಬೂದಿ ಕಲರು. ಇವತ್ತಿನ ಒಂದು ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನವರಾತ್ರಿಯ 6ನೇ ದಿನ. ಇವತ್ತು ದೇವಸ್ಥಾನಗಳಲ್ಲಿ ಯಾವ ದೇವಿಯ ಒಂದು ಪೂಜೆ ಆರಾಧನೆ ನಡೀತಾ ಇರುತ್ತೆ ಅಂತ ಹೇಳಿದರೆ, ಕಾತ್ಯಾಯಿನಿ ದೇವಿಯ ಒಂದು ಪೂಜೆ ಆರಾಧನೆ ನಡೀತಾ ಇರುತ್ತದೆ ಇವತ್ತು. ಅಂದರೆ ಇವತ್ತು ಇನ್ನು ವಿಶೇಷವಾದ ಒಂದು ಇವತ್ತಿನ ಈ ನವರಾತ್ರಿ 6ನೆಯ ದಿನದ ಒಂದು ಕಾತ್ಯಾಯಿನಿ ದೇವಿಗೆ ಸಂಬಂಧಪಟ್ಟಿರೋಂಥ ಒಂದು ಕಲರ್ ಯಾವುದು, ಬಣ್ಣ ಯಾವುದು ಅಂತಂದರೆ ಬೂದು ಕಲರ್, ಅಂದರೆ ಗ್ರೇ ಕಲರು. ಬೂದಿ ಕಲರಿನ ಒಂದು ಬಟ್ಟೆನ ಧರಿಸಿರ್ತಾರೆ. ದೇವಿಗೂ ಕೂಡ ಅಷ್ಟೇ, ಮತ್ತು ಎಲ್ಲರೂ ಆರತಿ ಮಾಡೋರೆಲ್ಲರೂ ಕೂಡ ಧರಿಸಿರ್ತಾರೆ ಅಂತಲೇ ಹೇಳ್ಬೋದು. ಮಹರ್ಷಿ ಕಾತ್ಯಾಯನ ಅವರ ತಪಸ್ಸಿನಿಂದ ಇವಳು ಜನಿಸಿದ್ದರಿಂದ ಕಾತ್ಯಾಯಿನಿ ಎಂದಾಗಿರುತ್ತದೆ ಈ ತಾಯಿಯ ಹೆಸರು. ಮಹಿಷಾಸುರನನ್ನು ಸಂಹರಿಸಿದ ಈ ತಾಯಿಯ ಶಕ್ತಿಯ ಸ್ವರೂಪ ಇದು ಇವತ್ತಿನ ಒಂದು ದಿನ. ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಕಮಲ, ಉಳಿದ 2 ಕೈಗಳು ಅಭಯ ಅಂದರೆ ರಕ್ಷಣೆ. ತಾಯಿ ಸಿಂಹವನ್ನು ವಾಹನವಾಗಿ ಹೊಂದಿರುತ್ತಾಳೆ. ಈ ಕಾತ್ಯಾಯಿನಿ ದೇವಿಯ ಧೈರ್ಯ, ವಿಜಯ ಮತ್ತು ನ್ಯಾಯದ ಸಂಕೇತವಾಗಿರುತ್ತದೆ. ಈ ತಾಯಿ ವಿವಾಹದ ದೇವಿ ಎಂದೇ ಪ್ರಸಿದ್ಧಳಾಗಿದ್ದಾಳೆ. ಸಂತೋಷದ ದಾಂಪತ್ಯ ಜೀವನಕ್ಕೆ ಈ ತಾಯಿ ಆಶೀರ್ವದಿಸುತ್ತಾಳೆ. ಇವತ್ತಿನ ಈ ಬೂದು ಕಲರಿನ ಒಂದು ಅರ್ಥ ಸಮತೋಲನ, ಶಾಂತಿ ಮತ್ತು ಶಕ್ತಿಯ ಸಂಕೇತವಾಗಿರುತ್ತದೆ. ಫ್ರೆಂಡ್ಸ್, ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು. ಮಿಕ್ಕಿದ್ದೆಲ್ಲ ನಾನು ಪೂಜೆನೂ ಮಾಡೋದಕ್ಕಾಗಲಿಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಿ. ಹಾಗಾಗಿ ಆ ಒಂದು ಮಿಕ್ಕಿದ್ದಂಥ 5 ಕಲರ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಫಸ್ಟ್ನೇ ಕಲರು ಕೂಡ ಮಿಸ್ ಆಯಿತು. ಅದು ಬೇರೆಯವರೆಲ್ಲ ಸ್ವಲ್ಪ ಸಮಥಿಂಗ್ ಚೇಂಜ್ ಇದೆ, ಬೇರೆಯವರೆಲ್ಲ ಬೇರೆ ಕಲರ್ನೇ ಹಾಕಿ, ಅವರು ತುಂಬ ಫೇಮಸ್ ಆಗಿರೋ ಅಂತಾರೆ. ಆ ಥರದ ಅವರೇ ಈ ಥರ ಕಲರ್ ಹಾಕಿದ್ದಾರೆ, ಇದು ಪಕ್ಕ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಯೆಲ್ಲೋ ಕಲರ್ನ ಧರಿಸಿದ್ದೆ. ಅದು ಅಲ್ಲ ಅಂತ ಕಾಣುತ್ತೆ. ಎಲ್ಲರೂ ಕೂಡ ಆ ಒಂದು ಕಲರ್ನ ಯಾರು ಫಾಲೋ ಮಾಡ್ತಾಯಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಏನು ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ. ಈಗ ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೊರಡ್ತಿರೋ ಅಂಥದ್ದು. ನಿಂಬೆಹಣ್ಣು ತೊಗೊಂಡ್ಬಂದಿದ್ದು ಇತ್ತು, ಮುಂಚೆನೇ ತೊಗೊಂಬಂದಿದ್ದೆ. ಯಾಕಂದರೆ ಅದು ಸ್ಮೂತ್ ಆದ್ರೇ ಅದು ನಿಂಬೆಹಣ್ಣಿನ ಆರತಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರೋಂಥದ್ದು. 2 ದಿನ 3 ದಿನ ಮುಂಚೆನೇ ತಂದು ಇಡಬೇಕಾಗುತ್ತೆ. ಈ ನವರಾತ್ರಿ ನಾವು ದೀಪ ಹಚ್ತೀವಪ್ಪ ನವರಾತ್ರಿ ಟೈಮಲ್ಲಿ ಅಂತಂದರೆ 1 ವಾರಕ್ಕಾಗೋಷ್ಟು ನಿಂಬೆಹಣ್ಣು ತಂದು ಸೇವ್ ಮಾಡಿ ಇಟ್ಕೋಬೇಕು. ಫ್ರಿಜ್ ಕಲೆಕ್ಷನ್ ಇಲ್ಲದೆ ಇರೋ ಕಾರಣ ಅದು ಸ್ವಲ್ಪ ಹಾಳಾಗಿತ್ತು. 2 ನಿಂಬೆಹಣ್ಣು ನಾನು ಬೆಳಿಗ್ಗೆ ನೋಡ್ಕೊಂಡಿದ್ದಂಥದ್ದು. ಮತ್ತು ತಿರ್ಗಾ ಹೋಗೋ ಆನ್ ದ ವೇ ರೋಡಲ್ಲಿ ನಮ್ಮ ಪುಣ್ಯ ಅಂತ ಅನಿಸುತ್ತೆ, ಅಲ್ಲಿ ಬಾಗಿಲು ತೆಗ್ದಿದ್ರು, ಅಂಗಡಿ ಓಪನ್ ಆಗಿತ್ತು, ತರಕಾರಿ ಅಂಗಡಿ. ಪಾಪ ಅಂತೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ ಒಂದು ವ್ಯಕ್ತಿಗೆ. ಯಾಕಂದರೆ ಅಷ್ಟೇ ಅರ್ಲಿ ಮಾರ್ನಿಂಗ್ ಯಾರೂ ಕೂಡ ಅಲ್ಲಿ ಯಾವುದೇ ಒಂದು ಅಂಗಡಿ ಓಪನ್ ಇಲ್ಲ. ಬೇರೆ ಕಡೆ ಸಂತೆ ಮಾರ್ಕೆಟೆಲ್ಲ ಇತ್ತು, ತುಂಬಾ ರಶ್ ಇತ್ತು. ಅಲ್ಲಿ ತುಂಬ ದೂರ ಅದು ಆ ಕಡೆ ಎಲ್ಲ ಹೋಗೋದಕ್ಕೆ. ಈ ಒಂದು ನವರಾತ್ರಿ ಟೈಮಲ್ಲಿ ಎಲ್ಲೆಲ್ಲಿ ಮನೆ ಅಕ್ಕಪಕ್ಕ ದೇವಸ್ಥಾನಗಳು ಇರ್ತಾವಲ್ಲ, ಅಲ್ಲಂತೂ ತುಂಬಾ ಚೆನ್ನಾಗಿ ಪೂಜೆ ಆಗ್ತಾ ಇರುತ್ತೆ. ಅಲ್ಲಂತೂ ಇನ್ನೊಂದು ಬನ್ನಿ ಮರ ಅಂತ ಇರುತ್ತಲ್ವ, ಈ ಬನ್ನಿ ಮರಕ್ಕಂತೂ ತುಂಬ ಜನ ಹೆಣ್ಮಕ್ಳು, ಮದುವೆ ಆಗದಿರೋ ಹೆಣ್ಮಕ್ಳು, ಮದುವೆ ಆಗಿರೋಂಥವ್ರು
ಮುತ್ತೈದರೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ. ದೂರ ಅಂತೇಳಿ ದೂರ ಇರೋ ದೇವಸ್ಥಾನ ಗ್ರ್ಯಾಂಡ್ ಆಗಿದೆ ಅಂತ ಅಲ್ಲಿ ಹೋಗೋಕೆ ಆಗದಿದ್ರೂ ಕೂಡ, ಅಂದರೆ ಇಲ್ಲಿ ಇರೋಂಥ ದುರ್ಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ತುಂಬಾ ದೊಡ್ಡದಾಗಿದೆ. ಅಲ್ಲಿ ನಾವು ಹೋಗಿ ಪೂಜೆ ಮಾಡ್ಕೊಂಬರಂದ್ರೆ ಮನಸ್ಸಿಗೆ ಖುಷಿ ಅನಿಸುತ್ತೆ, ಅಲ್ಲಿಗೆ ಹೋಗಬೇಕು ಅನಿಸುತ್ತೆ. ಬಟ್ ಆದರೆ ಅಲ್ಲಿ ಹೋಗೋದಕ್ಕೆ ಆಗದೇ ಇದ್ರೂ ಕೂಡ ಇಲ್ಲಿ ಸಮೀಪದಲ್ಲಿ ಬನ್ನಿ ಮರ, ಚಿಕ್ಕ ಪುಟ್ಟ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೇ ಪೂಜೆ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ಪೂಜೆ ಮಾಡಿದ್ರೆ ದೇವರಿಗೆ ಖಂಡಿತ ಈ ಒಂದು ಟೈಮಲ್ಲಿ, ನವರಾತ್ರಿಯ ಒಂದು ದಸರಾದ ಟೈಮಲ್ಲಿ ಖಂಡಿತ ಈ ಒಂದು ಪೂಜೆ ದೇವರಿಗೆ ಸಲ್ಲುತ್ತೆ ಅಲ್ವಾ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ನವರಾತ್ರಿ ಒಂದು ದಸರಾದ ಒಂದು ಆಲ್ಟ್ರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬಾ ನೋಡಲಿಕ್ಕೆ ಕಣ್ಣು ತುಂಬಿ ಬರೋದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗೇ ಇತ್ತು ಈ ಒಂದು ಡೆಕೋರೇಷನ್ ಎಲ್ಲ. ನಾನು ನನ್ನ ಮಗಳು ಪೂಜೆ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಬೆಳಗಿನ ಜಾವ ಕತ್ಲು ಅಂತಲೇ ನೋಡೋದಿಲ್ಲ, ಅಷ್ಟೊಂದು ಜನ ನೆಲೆಸಿರ್ತಾರಲ್ವ. ದೇವರಂದರೆ ಅಷ್ಟು ನಂಬಿಕೆ ಭಕ್ತಿ ಎಲ್ರಿಗೂ ಕೂಡ ಇದೆ, ನಮಗೂ ಕೂಡ ಇದೆ. ಮನೆಗೆ ಬಂದ ತಕ್ಷಣ ಹಾಲು ತೊಗೊಂಬಂದ ನಂತರ ಕಾಫಿ ಗೀಫಿ ಎಲ್ಲ ಏನೂ ಇತ್ತಲ್ವ, ಕಾಫಿ ಗೀಫಿ ಕುಡಿಯೋದು ಇದ್ದೇ ಇರುತ್ತಲ್ವ. ಆಬ್ವಿಯಸ್ಲಿ ತುಂಬ ಚಳಿ, ಬೆಳಗಿನ ಜಾವ ಸ್ನಾನ ಇದೆಲ್ಲ ಇದ್ದಾಗ ಕಾಫಿ ಬೇಕೇ ಬೇಕು. ಎಷ್ಟೇ ಕಂಟ್ರೋಲ್ ಮಾಡಬೇಕು, ಆ ಕಾಫಿ ಕುಡಿಬಾರ್ದು ಟೀ ಕುಡಿಬಾರ್ದು ಅಂದ್ರೂ ಕೂಡ ಎಷ್ಟೇ ತಲೆನೋವು ಬಂದರೂ ಈ ಕಾಫಿ ಮಾತ್ರ ಬಿಡೋದಿಲ್ಲ. ಕಾಫಿ ಕುಡಿದು ನೆಕ್ಸ್ಟು ಅಡುಗೆ ತಿಂಡಿ ಮಾಡೋಣ ಅಂತೇಳಿ ಕಾಫಿ ಮಾಡ್ತಾರಂಥದ್ದು. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ಒಂದು ಪಾತ್ರೆ ಪಡಗುಗಳನ್ನೆಲ್ಲ ನಾನು ಯಾವ ರೀತಿ ನಾನು ಕ್ಲೀನ್ ಮಾಡಿಕೊಂಡೆ. ಇಂಚೆ ಥರ ನಾನು ಜಿಡ್ಡನ್ನ ಈ ಒಂದು ಬಾಕ್ಸ್ ಮೇಲೆ ಪ್ಲೇಟ್ ಮೇಲೆ ಇರದೇ ಇರೋ ಥರ ಯಾವ ಒಂದು ಪ್ರಾಡಕ್ಟಿಂದ ನಾನು ಈ ಒಂದು ಪ್ರಾಡಕ್ಟಿಂದ ನಾನು ಯೂಸ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದದ್ದು. ಪಾತ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಪಳ ಅಂತ ಹೊಳಿತಾ ಇದೆ. ನೀವು ಬೇಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ. ಇದು 15 ರೂಪಾಯಿ, ಓನ್ಲಿ 15 ರುಪೀಸ್, 15 ರೂಪಾಯಿಗೂ ಕೂಡ ಸಿಗುತ್ತೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ಸುತ್ತಾ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.